ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಗಗನ ಪುರುಷೋತ್ತಮ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಾನು ಮಿಲ್ಕ್ ಪುಡಿಂಗ್ಸ್ ಬೈಟ್ಸ್ನ ಟ್ರೈ ಮಾಡ್ಬೇಕಂತ ಇದ್ದೀನಿ. ಟ್ರೈ ಮಾಡ್ತಾ ನಿಮ್ಮ ಜೊತೆ ಹಂಗೆ ಶೇರ್ ಮಾಡೋಣ ಅಂದ್ಕೊಂಡೆ. ನೋಡೋಣ ಹೇಗೆ ಬರುತ್ತೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಆ್ಯಕ್ಚುಲಾಗಿ ನನಗೆ ಅಡುಗೆನೇ ಬರುತ್ತೆ. ಸುಮ್ಮನೆ ಈ ಥರ ಸ್ನ್ಯಾಕ್ಸ್ನ ಟ್ರೈ ಮಾಡ್ತಾ ಇರ್ತೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತ. ಲೆಟ್ಸ್ ಸ್ಟಾರ್ಟೆಡ್. ಹಾಲನ್ನ ಕಾಯಕ್ಕೆ ಇಕ್ಕಿದ್ದೀನಿ. ಹಾಲು ಕುದಿಬೇಕು. ಅಲ್ಲಿವರೆಗೂ ನಾನು ಕಾರ್ನ್ಫ್ಲವರ್ಗೆ ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡ್ಕೊತೀನಿ. ಬಿಕಾಸ್ ಡೈರೆಕ್ಟಾಗಿ ಹಾಕಿದ್ರೆ ಅದೆಲ್ಲ ಗಡ್ಡೆ ಗಡ್ಡೆ ಆಗಿಬಿಡುತ್ತೆ ಅಂತ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಥಿಕ್ ಕನ್ಸಿಸ್ಟೆನ್ಸಿ ಬರುತ್ತೆ ಅಂತ. ಬಿಸಿ ಇದೆ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಒಳ್ಳೆ ಕನ್ಸಿಸ್ಟೆನ್ಸಲ್ಲಿದೆ. ಈಗ ನಾನು ಶುಗರ್ನ ಹಾಲಿಗೆ ಹಾಕೋತೀನಿ. ಸಕ್ಕರೆ ಹಾಕಾಗಿದೆ. ಈಗ ನಾನು ಕಲಿಸ್ಕೊಂಡಿರೋ ಕಾರ್ನ್ಫ್ಲವರನ್ನ ಹಾಕೋತೀನಿ. ಈಗ ಅದು ಒಳ್ಳೆ ಥಿಕ್ ಕನ್ಸಿಸ್ಟೆನ್ಸಲ್ಲಿ ಬಂದಿದೆ. ಅದನ್ನ ಫ್ರಿಜ್ಜಲ್ಲಿ ಇಡಬೇಕು. ಅದಕ್ಕೋಸ್ಕರ ತಪ್ಪಲೆಯಲ್ಲಿ ನೀರು ಹಾಕೊಂಡು ಸ್ವಲ್ಪ ಹೊತ್ತು ಅದನ್ನ ಇಡ್ತೀನಿ. ಯಾಕಂದರೆ ಡೈರೆಕ್ಟ್ ಬಿಸಿನ ಫ್ರಿಜ್ಜಲ್ಲಿ ಇಕ್ಕೋಕ್ಕಾಗಲ್ಲ. ಅದಕ್ಕೋಸ್ಕರ तेजस्वी लोग हैं हमारे पास. ಸೇರಿಸಿದ್ದೀನಿ ಸ್ವಲ್ಪ. ಇನ್ನೊಂದು ಸ್ವಲ್ಪ ಬಿಟ್ಟಿದ್ದಿದ್ರೆ ಪಕ್ಕ ಹೊಗೆ ಆಗೋದು. ಆದರೂ ಏನೋ ಮಾಡ್ತಾಯಿದ್ದೀನಿ. ಈಗ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ 1 ಅವರ್ 1.5 ಅವರ್. ಆಮೇಲೆ ಓಪನ್ ಮಾಡೋಣ, ನೋಡೋಣ ಹೆಂಗೆ ಬಂದಿತ್ತು ಅಂತ. ಆ್ಯಕ್ಚುಲಾಗಿ ಸುಮ್ಮನೆ ಲೈಟಾಗಿ ಟೇಸ್ಟ್ ಮಾಡಿದೆ. ಬಟ್ ಶುಗರ್ ಸ್ವಲ್ಪ ಕಮ್ಮಿ ಇತ್ತು. ಆದ್ರೂ ಅದ್ರ ಮೇಲೆ ಕೋಟಿಂಗ್ ಶುಗರ್ ಹಾಕ್ತಿರಲ್ಲ, ಅದು ಅಡ್ಜಸ್ಟ್ ಆಗುತ್ತೆ ಅಂತ. ನೋಡೋಣ ಹೇಗೆ ಬರುತ್ತೆ. ಆಯ್ತಾ, ವಾಚ್ 1 ಅವರ್. ಮಿಲ್ಕ್ ಪುಡಿಂಗ್ಸ್ ರೆಡಿ ಆಗಿದೆ. ಶುಗರ್ ಪೌಡರ್ ಹಾಕೋತಾ ಇದ್ದೀನಿ ಲೈಟಾಗಿ. ಹೆಂಗಿದೆ ನಿಜವಾಗ್ಲೂ ರಿವ್ಯೂ ಇದೆ. ಸ್ವಲ್ಪ ಫ್ರೀಸ್ ಆಗಬೇಕಾಗಿತ್ತು. ನಾವು ಬೇಗ ಓಪನ್ ಮಾಡಿಬಿಟ್ರಿ ತಿನ್ಬೇಕು ಅಂತ. ಇನ್ನೊಂದು ಸ್ವಲ್ಪ ತಿಟ್ಟು ನೋಡೋಣ. ಆದರೆ ಇಷ್ಟೇ ಆಗೋದು ಅನ್ಸುತ್ತೆ ಅಷ್ಟೇ. ಬಾಯ್ ಬಾಯ್ ಬಾಯ್.